ಓಂ ಮಿತ್ರಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಹಸ್ತಿನಾವತಿ ಮತ್ತು ಅಯೋಧ್ಯೆ ಇವೆರಡು ಕ್ಷತ್ರಿಯರ ಮೂಲಗಳು. ಹಸ್ತಿನಾವತಿಯಲ್ಲಿ ಚಂದ್ರವಂಶವಾದರೆ ಅಯೋಧ್ಯೆಯಲ್ಲಿ ಸೂರ್ಯವಂಶ ಹುಟ್ಟಿಕೊಂಡಿತು. ಚಂದ್ರವಂಶದಲ್ಲಿ ಹಸ್ತಿ, ವೃಕ್ಷರಾಜ, ಭೀಮಸೇನ, ಪ್ರತೀಪ, ಶಂತನು, ಪಾಂಡವರು, ಕೌರವರು ಹುಟ್ಟಿಕೊಳ್ಳುತ್ತಾರೆ. ಅಯೋಧ್ಯೆಯಲ್ಲಿ ಸೂರ್ಯವಂಶ ಹುಟ್ಟಿಕೊಳ್ಳುತ್ತದೆ. ಈ ವಂಶದವರಾಗಿ ಸಗರ ಚಕ್ರವರ್ತಿ, ಪಂಚಜನ, ಅಂಶುವಂತ, ದಿಲೀಪ ಚಕ್ರವರ್ತಿ, ಭಗೀರಥ, ಶ್ರುತ, ನಾಭಾಗ, ತನುಜಾತ, ಅಂಬರೀಷ, ಕಾರ್ತವೀರ್ಯ ರಾಜ, ಹರಿಶ್ಚಂದ್ರ, ದಶರಥ, ಶ್ರೀರಾಮ ಚಕ್ರವರ್ತಿ ಮೊದಲಾದವರು ಬರುತ್ತಾರೆ. ಕಾಡಿನಲ್ಲಿ ಜಮದಗ್ನಿ ಮುನಿ ವಾಸಿಸುತ್ತಿರುತ್ತಾನೆ. ಈತನ ಮಡದಿ ರೇಣುಕಾದೇವಿ. ಇವರಿಗೆ ದೇವತೆಗಳು ವರವಾಗಿ ನೀಡಿದ ಕಾಮಧೇನು ಎಂಬ ಸುಂದರ ಕನ್ಯೆ ಇರ್ತಾಳೆ. ಜಮದಗ್ನಿ ಮತ್ತು ರೇಣುಕಾದೇವಿಗೆ ಪರಶುರಾಮನೆಂಬ ಧೈರ್ಯಶಾಲಿ ಮಗನಿರುತ್ತಾನೆ. ಹೀಗೆ ಬೇಟೆಗೆಂದು ಕಾರ್ತವೀರ್ಯ ರಾಜ ಕಾಡಿಗೆ ತೆರಳುತ್ತಾನೆ. ಚಕ್ರವರ್ತಿಯನ್ನ ಕಂಡ ಜಮದಗ್ನಿ ಆತನನ್ನ ತನ್ನ ಮನೆಗೆ ಕರೆದೊಯ್ದು ಪುಷ್ಕಳ ಭೋಜನದೊಂದಿಗೆ ಆತಿಥ್ಯ ನೀಡುತ್ತಾನೆ. ಆಗ ಕಾರ್ತವೀರ್ಯ ರಾಜನ ಕಣ್ಣಿಗೆ ಬಿದ್ದದ್ದೇ ಕಾಮಧೇನು. ಆ ಕಾಮಧೇನುವೆ ಅರಸ ಮತ್ತು ಆತನ ಸೈನ್ಯಕ್ಕೆ ಪುಷ್ಕಳ ಭೋಜನ ನೀಡಿದ್ದಂದ ಆತ ಜಮದಗ್ನಿಯಿಂದ ತಿಳಿದುಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಕಾಮಧೇನುವಿನ ಬಗ್ಗೆ ಆಸಕ್ತಿ ತಾಳಿದ ಕಾರ್ತವೀರ್ಯ ರಾಜ ಇಂತಹ ಕಾಮಧೇನು ಅರಮನೆಯಲ್ಲಿ ಚಕ್ರವರ್ತಿಗಳ ಬಳಿ ಇರಬೇಕಾದವಳು ಕಾಡಿನಲ್ಲಿ ಏಕೆ ಇದ್ದಾಳೆ ಎಂದು ಪ್ರಶ್ನಿಸಿ ಅದನ್ನ ತನ್ನೊಂದಿಗೆ ಕಳುಹಿಸಿಕೊಡುವಂತೆ ಜಮದಗ್ನಿಯಲ್ಲಿ ಕೇಳ್ತಾನೆ. ಕಾಮಧೇನುವನ್ನ ದೇವತೆಗಳು ನನಗೆ ವರವಾಗಿ ಕೊಟ್ಟಿದ್ದಾರೆ, ಹಸ್ತಾಂತರಿಸಲು ಸಾಧ್ಯವಿಲ್ಲ. ದೇವತೆಗಳನ್ನ ಕೇಳಿ ಅವರು ಒಪ್ಪಿದ್ರೆ ಕಾಮಧೇನುವನ್ನ ನಿಮ್ಮೊಂದಿಗೆ ಕಳುಹಿಸಲು ನನ್ನದೇನೂ ಅಭ್ಯಂತರವಿಲ್ಲ ಎಂದು ಜಮದಗ್ನಿ ಹೇಳ್ತಾನೆ. ಆಗ ಕಾರ್ತವೀರ್ಯ ರಾಜ ದೇವತೆಗಳ ಬಳಿ ಕೇಳಿಕೊಳ್ಳುತ್ತಾನೆ. ಆದರೆ ದೇವತೆಗಳು ಒಪ್ಪುವುದಿಲ್ಲ. ಇದರ ಪರಿಣಾಮ ಬ್ರಹ್ಮಕುಲಕ್ಕೂ ಮತ್ತು ಕ್ಷತ್ರಿಯ ಕುಲಕ್ಕೂ ಸಂಘರ್ಷ ಏರ್ಪಡುತ್ತದೆ. ಕ್ಷಾತ್ರನಾದ ಕಾರ್ತವೀರ್ಯ ರಾಜ ಈ ಸಂಘರ್ಷದಲ್ಲಿ ಸೋಲು ಅನುಭವಿಸಿದ. ಆದರೂ ಆಕೆಯನ್ನ ಪಡೆಯಲೇಬೇಕೆಂಬ ಹಠ ಮಾತ್ರ ಬಿಡಲಿಲ್ಲ. ಕ್ರುದ್ಧನಾಗಿ ಜಮದಗ್ನಿಯನ್ನ ಕೊಂದು ಕಾಮಧೇನುವನ್ನ ಹೊತ್ತೊಯ್ಯುತ್ತಾನೆ ಕಾರ್ತವೀರ್ಯ ರಾಜ. ಈ ವಿಚಾರವನ್ನ ರೇಣುಕಾದೇವಿ ತನ್ನ ಮಗ ಪರಶುರಾಮನಿಗೆ ತಿಳಿಸ್ತಾಳೆ. ಆಗ ಪರಶುರಾಮ ಶಪಥವೊಂದನ್ನ ಮಾಡ್ತಾನೆ. ತನ್ನ ತಂದೆ ಹತ್ಯೆಗೆ ಪ್ರತೀಕಾರವಾಗಿ ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡುತ್ತೇನೆಂದು. ಪರಶುರಾಮ ತನ್ನ ಕೈಗೆ ಸಿಕ್ಕ ಕ್ಷತ್ರಿಯರನ್ನೆಲ್ಲ ಕೊಲ್ಲಲಾರಂಭಿಸಿದ. Finally, he killed Kartavirya with his axe. News spread everywhere. All the kings were shocked to hear that a Brahmin boy had killed a Kshatriya king. Many kings tried their best to kill Parasurama, but none were successful. The entire Kshatriya community was scared of Parasurama and his powerful weapon. ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತದೆ ಎಂಬುದನ್ನು ಅರಿತ ನಾರದ ಮುನಿ ಪರಶುರಾಮನನ್ನ ಕರೆದು, ನೀನು ಯಾವುದೇ ಕಾರಣಕ್ಕೂ ಪತ್ನಿಯೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿರುವ ಕ್ಷತ್ರಿಯನನ್ನ, ಪೂಜಾ ಕೈಂಕರ್ಯಗಳನ್ನ ಮಾಡುತ್ತಿರುವ ಕ್ಷತ್ರಿಯನನ್ನ ಕೊಲ್ಲಬಾರದು ಎಂದು ತಾಕೀತು ಮಾಡುತ್ತಾನೆ. ಪರಶುರಾಮನ ಪರಾಕ್ರಮ ಕಂಡು ಬೆಚ್ಚಿದ ಬಹುತೇಕ ಕ್ಷತ್ರಿಯರು ತಾವು ನಾಶವಾಗಿ ಬಿಡುತ್ತೇವೆಂಬ ಕಾರಣಕ್ಕೆ ಶಸ್ತ್ರತ್ಯಾಗ ಮಾಡಿ ದೇಶಾಂತರ ಓಡಿ ಹೋಗಿ ಹೊಟ್ಟೆಪಾಡಿಗಾಗಿ ಉಪಕಸುಬುಗಳನ್ನ ಹುಡುಕಿಕೊಂಡರು. ಹಾಗೆ ಉಪ್ಪು ತಯಾರಿಕೆ ಮತ್ತು ಮಾರಾಟವನ್ನ ಉಪಕಸುಬಾಗಿ ರೂಢಿಸಿಕೊಂಡು ಬಂದ ಕ್ಷತ್ರಿಯರೇ ಇಂದಿನ ಉಪ್ಪಾರ ಸಮುದಾಯದವರು. ಇದು ಪುರಾಣ ಹೇಳುವ ಕಥೆ. ಭಾರ್ಗವ ದಂಡಯಾತ್ರೆ ಮತ್ತು ಉಪ್ಪಾರ ಚರಿತಾಮೃತ ಗ್ರಂಥದಲ್ಲಿ ಉಪ್ಪಾರ ಹುಟ್ಟಿನ ಬಗ್ಗೆ ಈ ಉಲ್ಲೇಖವಿದೆ. ಭಗೀರಥ ತನ್ನ ತ್ಯಾಗ, ಸಮರ ನಿಪುಣ್ಯತೆ, ಚಾಣಾಕ್ಷತೆ, ದಾನ, ಧೈರ್ಯ ಸೇರಿದಂತೆ ಹಲವು ಪ್ರಮುಖ ಕಾರಣಗಳಿಂದ
ಉಪ್ಪಾರರ ಆರಾಧ್ಯ ದೈವವಾಗಿದ್ದಾನೆ. ಶಸ್ತ್ರತ್ಯಾಗ ಮಾಡಿ ದೇಶಾಂತರ ಓಡಿಹೋದ ಕ್ಷತ್ರಿಯರು ಅಲ್ಲಲ್ಲಿ ನೆಲೆಯೂರಿದ್ರು. ಜವಳು ಭೂಮಿ ಮತ್ತು ಸಮುದ್ರ ದಂಡೆಯಲ್ಲಿ ಉಪ್ಪು ತಯಾರಿಕೆಯಲ್ಲಿ ತೊಡಗಿದ್ರು. ಹೀಗಾಗಿ ಅವರು ಉಪ್ಪಾರರಾದ್ರು. ಪುರಾಣ ಕಾಲದಿಂದಲೂ ಉಪ್ಪು ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿದ ಇವರ ಜೀವನ ಹಸನಾಗಿತ್ತು. ಆದರೆ ದೇಶಕ್ಕೆ ಬ್ರಿಟಿಷರು ದಂಡೆತ್ತಿ ಬಂದಾಗ ಉಪ್ಪು ತಯಾರಿಕೆ ಒಂದು ಉದ್ಯಮವಾಗಿ ಕಂಡಿತು. ವ್ಯಾಪಾರಿ ಮನೋಭಾವದ ಬ್ರಿಟಿಷರು ದೇಶದಲ್ಲಿ ಉಪ್ಪು ತಯಾರಿಕೆ ಮೇಲೆ 1880ರಲ್ಲಿ ನಿಷೇಧ ಹೇರಿದ್ರು. ಇದರ ಪರಿಣಾಮ ಉಪ್ಪಾರರ ಬದುಕು ಬೀದಿಗೆ ಬಿತ್ತು. ಹೀಗಾಗಿ ಸಮುದಾಯದ ಬಹುಪಾಲು ಕುಟುಂಬಗಳು ಕೃಷಿಯನ್ನ ಅವಲಂಬಿಸಿದ್ರೆ ಮತ್ತೆ ಹಲವು ಕುಟುಂಬಗಳು ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸುತ್ತಾ ಬಂದ್ರು. ಅವರ ಈ ಪರಿಸ್ಥಿತಿ ಇಂದಿಗೂ ಹೀಗೆ ಮುಂದುವರೆದಿದೆ. ರಾಜ್ಯದಲ್ಲಿ ಉಪ್ಪಾರರ ಸಂಖ್ಯೆ ಸುಮಾರು 15 ಲಕ್ಷಕ್ಕೂ ಅಧಿಕ ಇದೆ. ಚಾಮರಾಜನಗರ, ಮೈಸೂರು, ಬೆಳಗಾವಿ, ಚಿತ್ರದುರ್ಗ, ಬಿಜಾಪುರ, ಕೊಪ್ಪಳ, ಬಳ್ಳಾರಿ, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಉಪ್ಪಾರರು ಎಲ್ಲ ತಾಲೂಕುಗಳಲ್ಲಿ ವಾಸವಾಗಿದ್ದಾರೆ. ಉಪ್ಪಾರ, ಬೆಲ್ದರ್, ಲೋನಾರಿ, ಮೇಲುಸಕ್ರೆಯೂರು, ನಾಮದ ಉಪ್ಪಾರ, ಉಪ್ಪಲಿಗ, ಸುಣ್ಣದ ಉಪ್ಪಾರ, ಉಪ್ಪಾರಸೆಟ್ಟಿ ಸೇರಿದಂತೆ 22ಕ್ಕೂ ಹೆಚ್ಚು ಉಪ ಪಂಗಡಗಳಿವೆ. ಆದರೆ ಈ ಉಪ ಪಂಗಡಗಳಲ್ಲಿ 150ಕ್ಕೂ ಹೆಚ್ಚು ಬೆಡಗುಗಳಿವೆ. ಈ ಬೆಡಗುಗಳ ವಿಶೇಷವೆಂದರೆ ಸಸ್ಯ ಅಥವಾ ಪ್ರಾಣಿಯ ಹೆಸರಿನಿಂದ ಗುರುತಿಸಲಾಗುತ್ತದೆ. ಅಂದರೆ ಅಗಿಲ ಕುಲದವರು ಆನೆ, ನರಿ, ನಾಗರ, ಕೆಂಡ, ಕುದುರೆ, ಛತ್ರಿ, ಹೊಂಗೆ, ನೇರಳೆ, ಬೇಲದ, ಮುಚ್ಚಳ, ದೊಡ್ಡಿ, ಹೊನ್ನು, ಕರಗ, ಕೊತ್ತಂಬರಿ, ಮಲ್ಲಿಗೆ, ಸಕ್ಕರೆ, ಕಲ್ಲು ಸಕ್ಕರೆ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಇತರೆ ಸಮುದಾಯದ ರೀತಿಯಲ್ಲಿ ಇಲ್ಲಿ ಒಂದೇ ಬೆಡಗಿನವರು ಪರಸ್ಪರ ವೈವಾಹಿಕ ಸಂಬಂಧ ಬೆಳೆಸುವುದಿಲ್ಲ. ಶೈವ ಮತ್ತು ವೈಷ್ಣವ ಅನುಯಾಯಿಗಳಾಗಿದ್ದು ಕೆಲವು ಬೆಡಗಿನವರು ಜನಿವಾರ ಧರಿಸುವ ಸಂಪ್ರದಾಯವೂ ಇದೆ. ವಿಶಿಷ್ಟ ನ್ಯಾಯಪದ್ಧತಿಯಿಂದ ಇಂದಿಗೂ ರೂಢಿಸಿಕೊಂಡು ಬರಲಾಗುತ್ತಿದೆ. ಇವರ ನ್ಯಾಯಪದ್ಧತಿ ಸುಪ್ರಸಿದ್ಧ ನ್ಯಾಯ ನಿಷ್ಣಾತನಾಗಿದ್ದ ಹಮ್ಮುರಬಿಯನ್ನ ನೆನಪಿಸುತ್ತದೆ. ಅಂದರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿರುವ ಉಪ್ಪಾರ ಜನಾಂಗದ ಗ್ರಾಮಗಳಲ್ಲಿ ಒಬ್ಬ ಯಜಮಾನ ಇರ್ತಾನೆ. 5 ಗ್ರಾಮಗಳು ಸೇರಿ ಒಂದು ಒಕ್ಕೂಟವನ್ನ ರಚಿಸಿಕೊಳ್ಳುತ್ತಾರೆ. 5 ಗ್ರಾಮಗಳ ಯಜಮಾನನ ಮನೆಯ ಕಟ್ಟೆ ನ್ಯಾಯಕಟ್ಟೆಯಾಗಿರುತ್ತದೆ. ಅಲ್ಲಿ ವಿವಾದಗಳನ್ನ ಬಗೆಹರಿಸಲಾಗುತ್ತದೆ. ಇಂತಹದ್ದೊಂದು ವೈಶಿಷ್ಟ್ಯಪೂರ್ಣವಾದ ಪದ್ಧತಿಯನ್ನ ಇನ್ನೂ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಬಂದಿರುವ ಉಪ್ಪಾರರ ಇಂದಿನ ಸಾಮಾಜಿಕ ಪರಿಸ್ಥಿತಿ ಹೇಳಿಕೊಳ್ಳುವ ಮಟ್ಟಿಗೆ ಸುಧಾರಣೆ ಕಂಡಿಲ್ಲ. ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವ ಸಮುದಾಯದಲ್ಲಿ ಇರುವ ಪುರುಷರೇ 15% 20% ಅಕ್ಷರಸ್ಥರಾಗಿದ್ದರೆ ಕೇವಲ 10%ಕ್ಕಿಂತ ಕಡಿಮೆ ಮಹಿಳೆಯರು ಅಕ್ಷರ ಕಲಿತಿದ್ದಾರೆ. ಒಟ್ಟಾರೆ ಸಮುದಾಯದ ಸಾಕ್ಷರತೆ 15% ಮೀರುವುದಿಲ್ಲ. ಬಹುತೇಕ ಕುಟುಂಬಗಳು ಕೂಲಿ ನಾಲಿ ಮಾಡಿ ಬದುಕು ಸಾಗಿಸ್ತಾ ಇದ್ದಾರೆ. ಹೀಗಾಗಿ ಸಮುದಾಯದಲ್ಲಿ 85%ಕ್ಕಿಂತಲೂ ಹೆಚ್ಚು ಕುಟುಂಬಗಳ ವಾರ್ಷಿಕ ಆದಾಯ 5,000ಕ್ಕಿಂತಲೂ ಕಡಿಮೆ ಎಂದು ಅಧ್ಯಯನ ನಡೆಸಿದ ಆಯೋಗಗಳು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿವೆ. ವಾರ್ಷಿಕ 20,000ಕ್ಕಿಂತಲೂ ಅಧಿಕ ಆದಾಯ ಇರುವ ಕುಟುಂಬಗಳ ಸಂಖ್ಯೆ 5% ಮೀರುವುದಿಲ್ಲ ಎಂಬ ಅಂಶ ಅಧ್ಯಯನದಿಂದ ಕಂಡುಬಂದಿದೆ. ಇಂದು ಸಾಮಾಜಿಕವಾಗಿ ತೀರಾ ಹಿಂದುಳಿದಿರುವ ಉಪ್ಪಾರರನ್ನ ಪ್ರವರ್ಗ 1ರಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ವರ್ಗದಲ್ಲಿ 85ಕ್ಕೂ ಹೆಚ್ಚು ಜಾತಿಗಳಿದ್ದು ಮೀಸಲಾತಿಗಾಗಿ ಪರಸ್ಪರ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಜನಾಂಗದಾಗಿದೆ. ರಾಜಕೀಯವಾಗಿ ಹೇಳುವುದಾದ್ರೆ ಇದುವರೆಗೆ ಕೆಲವರನ್ನ ಹೊರತುಪಡಿಸಿದ್ರೆ ಇತರೆ ಯಾರೊಬ್ಬರೂ ರಾಜಕೀಯವಾಗಿ ಬೆಳೆಯಲು ಸಾಧ್ಯವಾಗಿಲ್ಲ. ಚುನಾವಣೆ ವೇಳೆ ಕೆಲವು ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರೇ ನಿರ್ಣಾಯಕರು. ಆದರೆ ಈ ಸಮುದಾಯದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಮೀಸಲಾತಿ ಬರುವ ಕಾರಣ ಎಸ್ಸಿ ಅಥವಾ ಎಸ್ಟಿಗೆ ಕ್ಷೇತ್ರಗಳು ಮೀಸಲಾಗುವುದರಿಂದ ಸ್ಪರ್ಧೆಯಿಂದ ದೂರ ಉಳಿಯಬೇಕಾಗುತ್ತಿದೆ. ಇತ್ತೀಚೆಗೆ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಬರ್ತಾ ಇರುವ ಸಮುದಾಯದ 10 ಅಭ್ಯರ್ಥಿಗಳು ವೈದ್ಯರು, ಇಂಜಿನಿಯರ್ನಂತಹ ಉತ್ತಮ ಉದ್ಯೋಗ ಪಡೆಯುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದಿರುವ ತಮ್ಮ ಸಮುದಾಯವನ್ನ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಮುಖಂಡರು ಹಲವು ಬಾರಿ ಸರ್ಕಾರಗಳಿಗೆ ಮನವಿ ಮಾಡಿದ್ರೂ ಸಾಧ್ಯವಾಗಿಲ್ಲ. ಉಪ್ಪಾರರ ಅಭಿವೃದ್ಧಿ ನಿಗಮವೊಂದನ್ನು ಸ್ಥಾಪಿಸಲು ಹಿಂದಿನ ಸರ್ಕಾರ ಪ್ರಯತ್ನ ನಡೆಸಿ ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತಾದರೂ ನಂತರ ಬಂದ ಸರ್ಕಾರ ಆ ಪ್ರಸ್ತಾವನೆಯನ್ನೇ ಕೈಬಿಟ್ಟಿದೆ. ಇದರ ಪರಿಣಾಮ ಉಪ್ಪಾರರಿಗೆ ನಿಗಮವೆಂಬುದು ಗಗನ ಕುಸುಮದಂತಾಗಿದೆ.